ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಬೆಣ್ಣೆ ದೋಸೆ ಮಾಡಬೇಕು ಅಂತಿದ್ದೀನಿ. ನೋಡೋಣ. ಫಸ್ಟು ನಮ್ಮ ಚಟ್ನಿ ಮಾಡೋ ಮಿಕ್ಸಿನ ನಾನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದು ರೀಸೆಂಟ್ಲಿ ಮೊನ್ನೆ ತೊಗೊಂಡಿರೋ ಹೊಸ ಮಿಕ್ಸಿ, ಪ್ರೀತಿ ಗ್ಯಾಲಕ್ಸಿ ಪ್ಲಸ್. ಸಾಕಾಗಿದೆ ಮಿಕ್ಸಿ, ವೆರಿ ಪವರ್ಫುಲ್ ಮಿಕ್ಸಿ. ನೋಡಿ, ಈ ಮಿಕ್ಸರೇ ನಾನು ತೊಗೊಂಡಿರೋದು. ಸಿಕ್ಕಾಬಳೆ ಸಾಕಾಗಿದೆ. ಫಸ್ಟು ಚಟ್ನಿಯಿಂದ ಶುರು ಮಾಡ್ಕೊಳ್ಳೋಣ, ಯಾಕೆಂದರೆ ಚಟ್ನಿ ತುಂಬ ಸುಲಭ. ಒಂಚೂರು ಹಸಿಮೆಣಸಿನ್ಕಾಯಿ ಹುರಿದ್ಬಿಟ್ಟು ಎಣ್ಣೆಯಲ್ಲಿ ಕೊಬ್ಬರಿ ಜೊತೆಗೆ ಮಾಡಿಬಿಟ್ರೆ ಚಟ್ನಿ ಆಯಿತು. ನೋಡೋಣ ಬನ್ನಿ, ಚಟ್ನಿ ಫಸ್ಟ್ ಮಾಡೋಣ. ಸರಿ, ಇಲ್ಲಿ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹುರಿಯೋಕ್ಕೆ. ಆಮೇಲೆ ಒಂದು ಕ್ಲೀನಾಗಿರೋ ಸ್ಟವ್ ಮೇಲೆ ಒಂದು ಕ್ಲೀನಾಗಿರೋ ಹುರಿಯೋದು ಈ ಥರದ್ದು ಒಂದು ಏನಂತಾರೆ ಇದಕ್ಕೆ, ಸೌಟ ಒಗ್ಗರಣೆ ಹಾಕೋದ ಆ ಪದಾರ್ಥನ ತಗೊಂಡು ರೆಡಿಯಾಗಿ ಇಟ್ಕೊಳ್ಳಿ. ಓಕೆ, ಸರಿ. ಇವಾಗ ಫ್ಲೇಮ್ ಆನ್ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿಟ್ಕೊಂಡಿದ್ದೀನಿ. ಸೊ ಏನು ಮಾಡಬೇಕು, ಲೆಫ್ಟ್ ಹ್ಯಾಂಡಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ರೈಟ್ ಹ್ಯಾಂಡಲ್ಲಿ ನಾವು ಸ್ವಲ್ಪ ಇದು ಹಿಂಗೆ ತಿರುಗಿಸ್ಬೇಕು ಅಷ್ಟೆ, ಗೊತ್ತಾಯ್ತಾ? ಯಾಕೆಂದರೆ ಯಾವಾಗಲೂ ಮೆಣಸಿನಕಾಯಿ ಸ್ವಲ್ಪ ಫ್ರೈ ಆದರೆ ಚಟ್ನಿಗೆ ಏನೋ ಒಂಥರ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ. ಯಾವ ಫ್ಲೇವರ್ ಅಂತೀರಾ? ನಮ್ಮ ಹೋಟೆಲ್ ಫ್ಲೇವರ್ ರೀ. ಹೋಟೆಲಲ್ಲಿ ಮಾಡೋದೇ ಇದು ಮ್ಯಾಜಿಕ್ಕು. ಅದಕ್ಕೆ ಹೋಟೆಲಲ್ಲಿ ಆ ಥರ ಇರೋದು ಚಟ್ನಿ, ಗೊತ್ತಾಯ್ತಾ? ಸ್ವಲ್ಪ ರೋಸ್ಟ್ ಆದರೆ ಚೆನ್ನಾಗಿ ಬರುತ್ತೆ ಫ್ಲೇವರ್. ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ ನಿಧಾನವಾಗಿ. ತುಂಬ ಹೈ ಫ್ಲೇಮ್ ಇಟ್ಕೊಳಕ್ಕೆ ಹೋಗ್ಬೇಡಿ. ನೋಡಿ, ಸಿಮ್ಮಲ್ಲಿ ಇಟ್ಕೊಂಡ್ರೆ ಸಾಕು ಅಷ್ಟೇ. ಇಟ್ಕೊಂಡು ಒಂಚೂರು ಹೀಟಾಗಿ ಒಂಚೂರು ಕಲರ್ ಬಂದರೆ ಸಾಕು ಹಸಿಮೆಣಸಿನ್ಕಾಯಿ. ನಿಮ್ಗೇನು ಬೋಂಡ ಕರಿಯಷ್ಟು ಕರಿಬೇಕಾಗಿಲ್ಲ, ಅರ್ಥ ಆಯ್ತಾ? ಇವಾಗ ಫ್ಲೇಮ್ ಆಫ್ ಮಾಡ್ತೀನಿ. ಆಫ್ ಮಾಡಲಿಲ್ಲ ಅಂತಂದರೆ ಎಲ್ಲ ಕಡೆ ಚಿಡಪಡ ಅಂತ ಹಾರಿ ಕ್ಲೀನಾಗಿ ಒರೆಸಿರೋ ಸ್ಟವ್ ಎಲ್ಲ ತಿರ್ಗಾ ಗಲೀಜಾಗತ್ತೆ. ತಿರ್ಗಾ ಇನ್ನೊಂದು ಸ್ವಲ್ಪ ಹೊತ್ತು ಕೆಲಸ. ಅದಕ್ಕೆ ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾಡಿ. ಸರಿ, ಇದು ಸ್ವಲ್ಪ ರೋಸ್ಟ್ ಆಗಲಿ. ನೋಡಿದ್ರೆ ಅದು ಯಾವ ಥರ ಅದ್ರ ಸ್ಕಿನ್ ಕಲರ್ ಚೇಂಜ್ ಆಗ್ತಾ ಇದೆ, ಅಷ್ಟು ಬಂದರೆ ಸಾಕು ನಮಗೆ. ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ. ನೆಕ್ಸ್ಟು ನಮ್ಮ ಮಿಕ್ಸಿ ಜಾರಲ್ಲಿ, ಅದೇ ಚಟ್ನಿ ಮಾಡೋ ಪುಟ್ಟ ಜಾರಲ್ಲಿ ಒಂಚೂರು ಗ್ರೇಟೆಡ್ ಕೋಕೋನಟ್ ಅಂಗಡಿಲಿ ಸಿಗತ್ತೆ ಆರಾಮಾಗಿದ್ದು, ಪ್ಲಸ್ ಸ್ವಲ್ಪ ಹಿಂಗು ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ನಾವು ಹುರಿದ್ವಲ್ಲ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಅದನ್ನು ಹಾಕಿ ಇವಾಗ ಒಂಚೂರು ನೀರು ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಮಾಡಿಬಿಟ್ಟು ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂತ. ಉಪ್ಪು ಹಾಕೋಬೇಕು, ಮರಿಬೇಡಿ, ಉಪ್ಪು ಬೇಕೇ ಬೇಕು. ಸೊ ನಾವು ಮಿಕ್ಸಿ ಮಾಡಿದ್ಮೇಲೆ ಈ ಥರ ಗಟ್ಟಿ ಚಟ್ನಿ ಬರುತ್ತೆ ನೋಡಿ. ಈ ಥರನೂ ಟ್ರೈ ಮಾಡಿ ನೀವು ಚಟ್ನಿನ, ತುಂಬ ಚೆನ್ನಾಗಿರುತ್ತೆ, ಮಚ್ಚವಾಗಿರುತ್ತೆ. ಬೆಣ್ಣೆ ದೋಸೆ ಕರೆಕ್ಟಾಗಿರುತ್ತೆ ಇದು. ಇವಾಗ ನಾವು ಪಲ್ಯ ಮಾಡೋಕ್ಕೆ ಆಲೂಗಡ್ಡೆ ಪಲ್ಯ ಮಾಡಬೇಕು. ತುಂಬ ಸಿಂಪಲ್ ಪಲ್ಯ ತೋರಿಸ್ತೀನಿ. ಆದರೆ ನಾನು ಆಲೂಗಡ್ಡೆ ಹೇಗೆ ಬೇಯಿಸ್ತಾ ಇದ್ದೀನಿ ಗೊತ್ತಾ, 5 ನಿಮಿಷದಲ್ಲಿ. ಸೊ ಒಂದು ಕವರ್ ಒಳಗಡೆ ಆಲೂಗಡ್ಡೆನ ಹಾಕಿ ಒಂಚೂರು ನೀರು ಚುಮ್ಕಿಸಿ ಒಳಗಡೆ ಅದನ್ನು ಮೈಕ್ರೋವೇವಲ್ಲಿ ಇಟ್ಟರೆ ಬೆಂದೋಗುತ್ತೆ. ನೋಡೋಣ, ಬೆಂದ ಮೇಲೆ ತೋರಿಸ್ತೀನಿ. ಆ್ಯಕ್ಚುಲಿ ನಂತರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚಟ್ನಿ ಸ್ವಲ್ಪ ನೀರು ಮಾಡಿಕೊಂಡೆ ನಾನು. ಯಾಕಂತಂದರೆ ನನಗೆ ಈ ಥರನೇ ಸ್ವಲ್ಪ ಇಷ್ಟ. ತೋರಿಸಿದ್ರೆ ಕನ್ಸಿಸ್ಟೆನ್ಸಿ ನೋಡಿ, ಈ ಥರ ಇಷ್ಟಿದ್ರೆ ಸಾಕು. ಹೋಟೆಲಲ್ಲಿ ಇಷ್ಟ ಇರೋದು ಹತ್ತತ್ರ. ಕೆಲವು ಕಡೆ ಗಟ್ಟಿ ಕೊಡ್ತಾರೆ, ಕೆಲವು ಕಡೆ ಇಷ್ಟ ಕೊಡ್ತಾರೆ. ಇಷ್ಟಿದ್ರೆ ಸಾಕು, ಬೇಕಾದಷ್ಟು. ಇಲ್ಲಿ ನಮ್ಮ ಆಲೂಗಡ್ಡೆ ಬೇಯ್ತಾ ಇದೆ ಮೈಕ್ರೋವೇವಲ್ಲಿ. ಈ ಕಡೆ ಸ್ಟವ್ ಬರೋಣ ವಾಪಸ್. ಸೊ ಈ ಥರ ಒಂದು ಕ್ಲೀನಾಗಿರೋ ಪಾತ್ರೆ ಇಟ್ಕೊಂಡು, ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಅದರಲ್ಲಿ ಇವಾಗ ಈರುಳ್ಳಿ ಹುರಿಯೋಣ. ತುಂಬ ಸಿಂಪಲ್ ರೆಸಿಪಿ ಆಲೂಗಡ್ಡೆ ಪಲ್ಯ, ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನಾನು ಈರುಳ್ಳಿನ ರೋಸ್ಟ್ ಮಾಡ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ. ಲೋ ಟು ಮೀಡಿಯಮ್ ಇಟ್ಕೊಳ್ಳಿ, ಪರವಾಗಿಲ್ಲ. ಸೊ ರೋಸ್ಟ್ ಸ್ವಲ್ಪ ಆದಮೇಲೆ ನಾನು ತೋರಿಸ್ತೀನಿ ಇವಾಗ. ಸೊ ಇವಾಗ ರೋಸ್ಟ್ ಆಗ್ತಾ ಇದೆ. ಸುಮ್ಮನೆ ಒಂದು ಹಸಿಮೆಣಸಿನ್ಕಾಯನ್ನು ಮುರಿದ್ಬಿಟ್ಟು ಹಾಗೆ ಹಾಕ್ಕೊಂಡೆ, ಯಾಕಂದರೆ ನಿಮ್ಮ ರುಚಿ ಚೆನ್ನಾಗಿರುತ್ತೆ ನೋಡಿ. ಆಯಿಲ್ ರೋಸ್ಟ್ ಆಗ್ತಾ ಅದ್ರ ತೊಳೆಗಳೆಲ್ಲ ಅದ್ರ ಪಾಡಿಗೆ ಅದು ಬಿಟ್ಕೊಳುತ್ತೆ. ನಾವೇನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ, ಅದಾಗದೆ ಬಿಟ್ಕೊಳುತ್ತೆ. ಸೊ ಇವಾಗ ರೋಸ್ಟ್ ಆಗ್ತಾ ಇದ್ದಂಗೆ ಒಂದು ಸ್ವಲ್ಪ ನೀರು ಬಿಟ್ಕೊಂಡಿದ್ದೀನಿ. ನೀರಲ್ಲಿ ಕುದಿಸ್ತೀನಿ, ಯಾಕಂದರೆ ಹೋಟೆಲ್ಗಳಲ್ಲಿ ನಿಮ್ಗೆ ಗೊತ್ತಿರಬೇಕು, ಆನಿಯನ್ನು ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಆಲೂಗಡ್ಡೆನಲ್ಲಿ ನಿಮಗೆ ಈರುಳ್ಳಿ ಕಾಣಿಸಿದ್ರೆ ನಿಮ್ಗೆ ಬಾಯಿಗೆ ಕರಮ್ ಕುರಮ್ ಅನ್ನಲ್ಲ, ಸಾಫ್ಟ್ ಆಗಿರುತ್ತೆ. ಸೊ ಸ್ವಲ್ಪ ಸಾಫ್ಟ್ ಆಗಲಿ ಎಲ್ಲ ನೋಡಿ. ನಾನು ಯೂಟ್ಯೂಬ್ಗೆ ಹಾಕ್ತಾಯಿದ್ರು ಕೂಡ ನಾವೇನು ಯೂಟ್ಯೂಬಲ್ಲಿ ನೋಡ್ಕೊಳ್ಳೋದು ಬೇಕಾಗಿಲ್ಲ. ಯಾವಾಗಲೂ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಹೋಟೆಲಲ್ಲಿ ಯಾವ ಥರ ಮಾಡ್ತಾರೆ ಅಂತ ನಾವು ಊಹೆ ಮಾಡ್ಕೋಬೋದು, ಅರ್ಥನೂ ಮಾಡ್ಕೋಬೋದು. ಅದೇ ರೀತಿ ಮಾಡ್ಬೋದು. ಸರಿ, ಒಂದು ಸ್ವಲ್ಪ ಮೆತ್ತಗಾದ್ಮೇಲೆ ನಾನು ಆಲೂಗಡ್ಡೆ ಹಾಕುವಾಗ ತೋರಿಸ್ತೀನಿ ನಿಮಗೆ. ಸೊ ಇವಾಗ ಆಲೂಗಡ್ಡೆ ಬೆಂದಿದೆ. ಮೈಕ್ರೋವೇವಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಅನ್ನೋದನ್ನು ತೋರಿಸ್ತೀನಿ. ಆನಂದವಾಗಿ ಬೆಂದಿದೆ, ಸಾಕಾಗಿದೆ. ಸುಟ್ಟೋಗ್ತಾ ಇದೆ ನೋಡಿ, ಚೆನ್ನಾಗಿ ಬೆಂದಿದೆ. ನೋಡಿದ್ರಾ? ಸೂಪರ್. ಸೊ ಈಗ ನಾನು ಆಲೂಗಡ್ಡೆ ಪಲ್ಯಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹಾಗೆ ಲೋ ಫ್ಲೇಮಲ್ಲಿ ಕುದಿಸ್ತಾ ಇದ್ದೀನಿ. ಆವಾಗಲೇ ಹೋಟೆಲ್ ಥರ ಬರೋದು, ಚೆನ್ನಾಗಿ ಬರುತ್ತೆ ನೋಡಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ಆಲೂಗಡ್ಡೆ ಚೆನ್ನಾಗಿ ಬೆಂದಿರುತ್ತೆ, ಎಲ್ಲ ಚೆನ್ನಾಗಿ ಮಿಶ್ರಣ ಆಗುತ್ತೆ.
ಈ ಕಡೆ ನನ್ನ ತವ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ತೊಳ್ಕೊಂಡು ನೀಟಾಗಿದೆ, ಚೆನ್ನಾಗಿ ಒಗ್ಗಿರೋ ತವ, ಯೂಸ್ ಮಾಡಿರೋ ತವ. ನೋಡೋಕೆ ಆ ಥರ ಇದೆ, ಬಟ್ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಇದರಲ್ಲಿ. ನೋಡೋಣ. ಆಮೇಲೆ ದೋಸೆ ಬ್ಯಾಟರ್ ಹಾಕೊಳ್ಳೋಕ್ಕೆ ಒಂದು ಪಾತ್ರೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ದೋಸೆ ಹಿಟ್ಟು ಯಾವುದು ಅಂತ ನೋಡೋಣ. ಸೊ ಇವತ್ತು ನಾವು ಟ್ರೈ ಮಾಡೋಕ್ಕೆ ಹೋಗೋದು ID ಅಂತ ಒಂದು ದೋಸೆ ಬ್ಯಾಟರ್ ಕಣ್ರಿ. ಇಡ್ಲಿ ಆ್ಯಂಡ್ ದೋಸೆ ಬ್ಯಾಟರ್ ಕಾಣಿಸ್ತಾ ಇದೆಯಾ? ID ಅನ್ನೋದು ಇದೊಂದು ಫೇಮಸ್ ಬ್ರ್ಯಾಂಡ್ ಇರಬೇಕು, ಬೆಂಗಳೂರಲ್ಲಿ ಎಲ್ಲ ಕಡೆ ಸಿಗುತ್ತೆ. ನೋಡೋಣ ಇದರಲ್ಲಿ ಯಾವ ಥರ ಬರುತ್ತೆ ನಮ್ಮ ಬೆಣ್ಣೆ ದೋಸೆ ಅಂತ. ಜೈ ಶ್ರೀರಾಮ್. ಇವಾಗ ನಾನು ಹಿಟ್ಟನ್ನು ಹಾಕಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಗಟ್ಟಿ ಇದೆ ಅನಿಸುತ್ತೆ ನನಗೆ. ನೋಡಿ ಇಷ್ಟು ಗಟ್ಟಿ ಇದೆ. ಅಷ್ಟೊಂದು ಗಟ್ಟಿ ಇದ್ದರೆ ಬೆಣ್ಣೆ ದೋಸೆ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ಸರಿ, ಇವಾಗ ನೀರು ಹಾಕ್ಕೊಂಡು ಒಂದು ಕನ್ಸಿಸ್ಟೆನ್ಸಿಗೆ ತಂದಿದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ಈ ID ಬ್ಯಾಟ್ರಲ್ಲಿ ಬೆಣ್ಣೆ ದೋಸೆ ಮಾಡ್ತಾ ಇರೋದು. ನೋಡೋಣ ಯಾವ ಥರ. ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ, ಒಂಚೂರು ಮೊಸರು ಥರ ಬರಬೇಕು. ಮೊಸರಿಗೆ ಒಂಚೂರು ನೀರು ಹಾಕಿದ್ರೆ ಯಾವ ಥರ ಬರುತ್ತೋ ಅಷ್ಟು ಬಂದರೆ ಸಾಕು, ಚೆನ್ನಾಗಿರುತ್ತೆ. ನೋಡೋಣ ಯಾವ ಥರ ಬರುತ್ತೆ. ಒಂದು ದೋಸೆ ಹಾಕಿ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿ ಕರೆಕ್ಟಾಗಿ ಬರ್ತಾ ಇದೆ ಅಂದರೆ ನಾನು ವೀಡಿಯೋಗೆ ತೊಗೊಂಬರ್ತೀನಿ ಅದನ್ನು. ಓಕೆ, 1-2 ಮಿನಿಟ್ಸ್ ಕೊಡಿ, ಐಲ್ ಬಿ ಬ್ಯಾಕ್. ಓಕೆ ಸರಿ, ಇವಾಗ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಚೆನ್ನಾಗಿ ಅದನ್ನು ಮ್ಯಾಶ್ ಮಾಡಿ ನೋಡಿ ಈ ಥರ ಬಂದಿದೆ. ಆಯಿತಾ? ಇಷ್ಟ ಆದರೆ ಸಾಕು. ನಮ್ಮ ಹೋಟೆಲಲ್ಲಿ ಯಾವ ಥರ ಸಿಗುತ್ತೋ ಆ ಥರ ಇದೆ ನೋಡೋಕ್ಕೆ. ನಾವೇನು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ನೀವು ಬೇಕಾದರೆ ಹಾಕೋಬೋದು. ಓಕೆ, ಇದು ಫ್ಲೇಮ್ ಆಫ್ ಮಾಡಿದೆ. ಸೊ ಇವಾಗ ದೋಸೆ ತವೆ ಆನ್ ಮಾಡ್ಕೊಂಡಿದ್ದೀನಿ. ಆಯಿತಾ? ಸೊ ಫ್ಲೇಮ್ ಫುಲ್ಲಲ್ಲಿ ರನ್ ಆಗ್ತಾ ಇದೆ, ಫುಲ್ ಫೋರ್ಸಲ್ಲಿ. ಓಕೆ, ಫುಲ್ ಇಟ್ಟಿದ್ದೀನಿ. ಇದನ್ನು ಇವಾಗ ಸೀಸನ್ ಮಾಡ್ಕೋಬೇಕು. ಸೀಸನಿಂಗ್ ಹೆಂಗೆ ಮಾಡ್ಕೊಳ್ಳೋದು? ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಒಂದು ಟಿಶ್ಯೂ ಪೇಪರ್ ತೊಗೊಂಡು ಬಿಸಿ ಆದಮೇಲೆ ಒಂದು ಸಲ ನೀಟಾಗಿ ಒರೆಸೋದು. ಆವಾಗ ನಿಮಗೆ ದೋಸೆ ಚೆನ್ನಾಗಿ ಬರುತ್ತೆ. ಮಸಾಲೆ ದೋಸೆ ಮಾಡಬೇಕಾದ್ರೆ ಅದೇ ಬೇರೆ ಥರ, ಅದಕ್ಕೂ ಹಂಗೆ ಮಾಡಿ ಒಂದು ಸ್ವಲ್ಪ ಈರುಳ್ಳಿ ಉಜ್ಜಿ, ಇಲ್ಲ ಅಂತಂದರೆ ಟಿಶ್ಯೂ ಪೇಪರ್ನ ಎಣ್ಣೆ ಹಾಕ್ಬಿಟ್ಟು ಉಜ್ಜಿದ ಮೇಲೆ ಒಂಚೂರು ನೀರು ಚುಮುಕ್ಸಿದ್ರೆ ಬಿಸಿ ಇರುವಾಗ, ಆವಾಗ ನೀವು ಮಸಾಲೆ ದೋಸೆ ಹಾಕೊಳ್ಳೋಕೆ ಚೆನ್ನಾಗಿ ಬರುತ್ತೆ. ಅದನ್ನು ಟ್ರೈ ಮಾಡೇ ಬಿಡೋಣ. ಸದ್ಯಕ್ಕೆ ಬೆಣ್ಣೆ ದೋಸೆ ಯಾವ ಥರ ಬರುತ್ತೆ ನೋಡೋಣ. ಲೆಟ್ಸ್ ಸಿ. ಇವಾಗ ನಾನು ಈ ಅಮೂಲ್ ಬೆಣ್ಣೆನ ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಹೋಟೆಲಲ್ಲೆಲ್ಲ ಒಂದು ನೀರು ಒಳಗಡೆ ಕೈ ಅದ್ದಿ ಅದೇ ಕೈಯಲ್ಲಿ ಬೆಣ್ಣೆ ಎಲ್ಲ ಬಡಿತಾರಲ್ಲ ದೋಸೆಗೆ, ಅದೆಲ್ಲ ಬೇಡ. ನಮ್ಮ ಮನೆಯಲ್ಲಿ ಸ್ವಲ್ಪ ಕ್ಲೀನಾಗಿ ಮಾಡೋಣ. ಸೊ ನೀಟಾಗೆ ಬೆಣ್ಣೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದೋಸೆ ಹಾಕಿದಾಗ ಅದನ್ನ ನೀಟಾಗಿ ಅದ್ರ ಮೇಲೆ ಹಾಕ್ತೀನಿ. ನೋಡೋಣ ಬನ್ನಿ, ದೋಸೆ ಮಾಡುವಾಗ ತೋರಿಸ್ತೀನಿ. ಓಕೆ, ಇವಾಗ ಟಿಶ್ಯೂ ಪೇಪರ್ ತೊಗೊಂಡು ಚೆನ್ನಾಗಿ ಬಳ್ದಿದ್ದೀನಿ. ನೋಡಿ, ಬೆಳೆದ್ಮೇಲೆ ಅದ್ರದ್ದು ಏನೇನು ಕಸ ಇದೆಯೋ ಅದೆಲ್ಲ ಟಿಶ್ಯೂ ಪೇಪರ್ಗೆ ಹೋಗುತ್ತೆ. ಆಯಿತಾ? ಇವಾಗ ಸ್ವಲ್ಪ ನೀಟಾಗಿದೆ ತವ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ. ಹೆಂಗೆ ಹಾಕೋದು ತೋರಿಸ್ತೀನಿ. ಆ್ಯಕ್ಚುಲಿ ಕೈಯಿಂದನೇ ಜಬರ್ದಸ್ತಾಗಿ ಹಾಕ್ತೀನಿ ನಾನು, ಬಟ್ ಇವಾಗ ವೀಡಿಯೋ ತೆಗಿಬೇಕಲ್ವ, ಅದಕ್ಕೋಸ್ಕರ ಹೆಂಗೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹಾಕೋದು. ಸೊ ನೀರು ಹಾಕಿದೆ. ಇವಾಗ ಏನಾಗುತ್ತೆ, ಅದೊಂದು ಲೇಯರ್ ಕ್ರಿಯೇಟ್ ಆಗುತ್ತೆ ತವ ಮೇಲೆ. ಸೊ ದೋಸೆಗೆ ಒಳ್ಳೆಯದು, ಚೆನ್ನಾಗಿ ಬರುತ್ತೆ ದೋಸೆ. ದೋಸೆ ಹಾಕೋಣ, ಲೆಟ್ಸ್ ಸಿ. ಸರಿ, ಇವಾಗ ದೋಸೆ ಹೆಂಗೆ ಹಾಕಿದೆ ಅಂತ ನಾನು ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ಒಂದೇ ಕೈಯಲ್ಲಿ ಇಟ್ಕೊಂಡು ತೆಗಿಬೇಕು. ಇವಾಗ ದೋಸೆ ಹಾಕಿದ್ದೀನಿ. ನೋಡಿ ಏನು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಈ ದೋಸೆ ಮೇಲೆ ಇವಾಗ ನಾವು ಬೆಣ್ಣೆ ಹಾಕೋಣ. ಆವಾಗಲೇ ತಾನೇ ಬೆಣ್ಣೆ ದೋಸೆ ಆಗೋದು. ಒಂದು ಸ್ವಲ್ಪ ಬೇಯ್ಲಿ, ಫುಲ್ ಹೀಟಿಗೆ ಇಟ್ಟಿದ್ದೀನಿ ಇವಾಗ. ಏನು ಚೆನ್ನಾಗಿ ಆಗ್ತಾಯಿದೆ. ID ಬ್ಯಾಟ್ರಿ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಸೊ ಬೆಣ್ಣೆ ಸ್ಟಾರ್ಟ್ ಹಾಕೋಕ್ಕೆ ಬೆಣ್ಣೆ ಹಾಕೋಣ. 2 ಬೆಣ್ಣೆ ದೋಸೆ ಮಾಡ್ಕೊತೀನಿ ಇವತ್ತು ನನಗೆ ಮಟ್ಟಿಗೆ. ಸದ್ಯಕ್ಕೆ ನಾನು ಒಬ್ಬನೇ ಇರೋದಿಲ್ಲ. ಸೊ ಅದರಿಂದ 2 ಬೆಣ್ಣೆ ದೋಸೆ ನಂಗೆ ಸಾಕು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ. ಆನಂದವಾಗಿ ತಿನ್ಬೋದು. ಮೋಸ್ಟ್ಲಿ 2 ಸಲ ಹಾಕಬೇಕು ಬೆಣ್ಣೆ. ಅಲ್ಲೇ ಹೋಟೆಲಲ್ಲೆಲ್ಲ ಹಾಗೆ ಮಾಡೋದು, 2 ಸಲ ಹಾಕ್ತಾರೆ. ನೋಡೋಣ, ಚೆನ್ನಾಗಿ ಆಗಲಿ, ಕ್ರಿಸ್ಪಿಯಾಗಿ ಆಗಲಿ, ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ನೋಡಿ ಆಗ್ತಾ ಇದೆ, ಏನು ಫೈನಾಗಿ ಎದ್ದು ಬರುತ್ತೆ ನೋಡಿ. ಒಂದ್ಸಲ ರಿವರ್ಸ್ ಹಾಕ್ತೀನಿ ಇದನ್ನು. ನೋಡಿದ್ರಾ, ಹೋಟೆಲಲ್ಲಿ ಮಾಡೋ ಥರನೇ ಇದೆ. ಬೆಣ್ಣೆ ದೋಸೆ ಸಾಕಾಗಿದೆ. ಆಯಿತು ಅಲ್ಲಿಗೆ. ಸೊ ನಮ್ಮ ಬೆಣ್ಣೆ ದೋಸೆ, ಫಸ್ಟ್ ಬೆಣ್ಣೆ ದೋಸೆ ಯೂಸಿಂಗ್ ID ಬ್ಯಾಟರ್ ರೆಡಿ. ನೋಡೋಣ, ಇನ್ನೊಂಚೂರು ರೋಸ್ಟ್ ಆಗಲಿ. ನನಗೆ ಒಂದು ಸ್ವಲ್ಪ ರೋಸ್ಟ್ ಇಷ್ಟ ನನಗೆ. ಸೊ ಇವಾಗ ನೋಡಿ, ಹೋಟೆಲಲ್ಲಿ ಸಿಗೋ ಥರನೇ ಕಾಣಿಸ್ತಾ ಇದೆಯಾ ಕನ್ಸಿಸ್ಟೆನ್ಸಿ? ದೋಸೆ ಲೇಯರು ನೋಡಿ ಹಾಕ್ತೀನಿ ನಮ್ಮ ಪ್ಲೇಟ್ಗೆ. ಬ್ಯೂಟಿಫುಲ್ ಗುರು. ಇದಕ್ಕೆ ನಮ್ಮ ಪಲ್ಯ ಓಕೆ ಹಾಕೋಣ. ಪಲ್ಯ ಬಂತು. ನೆಕ್ಸ್ಟು ನಮ್ಮ ಚಟ್ನಿ ಹಾಕೋಣ. ಓಕೆ, ಚಟ್ನಿ ಬಂತು. ಎಕ್ಸಲೆಂಟ್ ಐಸಾ, ಎಕ್ಸಲೆಂಟ್. ಏನು ಚೆನ್ನಾಗಿದೆ. ನಮ್ಮ ಸಿಹಿ ಕಹಿ ಚಂದ್ರವ್ರು ಏನಾದ್ರು ಇದ್ದಿದ್ದಿದ್ರೆ ಟೇಸ್ಟ್ ಮಾಡೋಕ್ಕೆ ಇದಕ್ಕೆ ಡೆಫಿನೆಟ್ಲಿ ಒಂದು ಅವಾರ್ಡ್ ಕೊಟ್ಟಿರೋರು. ಓಕೆ, ಎನಿವೆ ಒಂದು ದೋಸೆ ಸಾಕಾಗಲ್ಲ ಅಂತ ಹೇಳಿದೆ ನಾನು ಅವಾಗಲೇ. ಆ್ಯಕ್ಚುಲಿ ಇನ್ನೊಂದು ಟ್ರಿಪ್ ಬೆಣ್ಣೆ ಹಾಕಲಿಲ್ಲ, ಅಷ್ಟೇ ಬೆಣ್ಣೆ ಸಾಕಾಯಿತು. ಇನ್ನೊಂದು ಸ್ವಲ್ಪ ತಿಕ್ ಮಾಡ್ಬೋದಾಗಿತ್ತು, ನಾವು ಹಿಟ್ಟು ಬಿಟ್ಟು ಬರೋ ಇಲ್ಲ. ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ತಿನ್ಬಿಟ್ಟು ಆಮೇಲೆ ಹೇಳ್ತೀನಿ. ಇನ್ನೊಂದು ದೋಸೆ ಹಾಕೋಣ ಇವಾಗ.
ಸೊ ಎರಡನೇ ದೋಸೆ ಸ್ವಲ್ಪ ದೊಡ್ಡದಾಗಿ ಹಾಕ್ಬಿಟ್ಟೆ ಆಯಿತಾ. ಪದೇ ಪದೇ 10 ದೋಸೆ ಮಾಡೋ ಅವಶ್ಯಕತೆ ಇಲ್ಲ, 2 ಸಲ ಮಾಡ್ಕೊಂಡು ಕರೆಕ್ಟ್ ಆಗ್ತಿರೋಣ ಅಂತ. ಸೊ ಮಾಡಿದ್ದೀನಿ. ಏನು ನಾನು ಒಲೆನ ಇನ್ನೊಂದ್ಸಲ ಒರೆಸ್ಲಿಲ್ಲ ಟಿಶ್ಯೂ ಪೇಪರಲ್ಲಿ, ಹಾಗೆ ಹಾಕಿಟ್ಟಿದ್ದೀನಿ ಯಾಕೆಂದರೆ ಚೆನ್ನಾಗಿ ಬರುತ್ತೆ ನೋಡಿ. ಆ್ಯಕ್ಚುಲಿ ಹಿಟ್ಟು ತುಂಬ ಚೆನ್ನಾಗಿದೆ, ಇದು ಸೆಟ್ ದೋಸೆನೂ ತುಂಬ ಚೆನ್ನಾಗಿ ಬರುತ್ತೆ, ಬೆಣ್ಣೆ ಖಾಲಿನೂ ಚೆನ್ನಾಗಿ ಬರುತ್ತೆ. ಇವಾಗ 2ನೇ ಬೆಣ್ಣೆ ದೋಸೆ ಆಗ್ತಾ ಇದೆ ಆಯಿತಾ. ಅದಕ್ಕೆ ಇನ್ನೊಂದು ಚೂರು ಬೆಂದ ಮೇಲೆ ಬೆಣ್ಣೆ ಹಾಕೋಣ. ಓಕೆ, ಲೆಟ್ಸ್ ಡೂ ಇಟ್. 1 2 3 ಮಧ್ಯದಕ್ಕೆ 1 2 4 5 6 7 8 9 10. ನನ್ನ ಕೈ ಕ್ಲೀನಾಗಿದೆ, ತಲೆ ಕೆಡಿಸ್ಕೋಬೇಡ್ರಿ. ಚೆನ್ನಾಗೆ ಕೈನ ಕ್ಲೀನ್ ಮಾಡಿಕೊಂಡು ಆಮೇಲೆ ಬೆಣ್ಣೆ ಹಾಕಬೇಕು. ಬೆಣ್ಣೆ ದೋಸೆ ತುಂಬ ಚೆನ್ನ, ಬೆಣ್ಣೆ ದೋಸೆ ತುಂಬ ಚೆನ್ನ. ಯಾವಾಗಲಾರು ಒಂದ್ಸಲ ಮಾತ್ರ ತಿಂದ್ರೇ ಚೆನ್ನ, ದಿನಾಗ್ಲೂ ತಿಂದರೆ ನಮಗೆ ತುಂಬ ಕಷ್ಟ. ಯಾಕೆ ಅಂದರೆ ಕೊಲೆಸ್ಟ್ರಾಲು ಜಾಸ್ತಿ ಇದೆ. ಬೆಣ್ಣೆ ದೋಸೆ ದಿನಾಗ್ಲೂ ತಿನ್ನಕ್ಕೆ ಹೋಗ್ಬೇಡ್ರಿ ಜನರೇ. ಸರಿ ಸಾಕು, ಹಾಡು ಹೇಳಿದ್ವಿ. ಇವಾಗ ಬೆಣ್ಣೆ ದೋಸೆ ಆಗ್ತಾ ಇದೆ, ಹಾಗೆ ಲೈಟಾಗಿ ಸವರಣ. ಎಲ್ಲ ಕಡೆ ಇಂಗ್ಲಿ, ಒಳಕ್ಕೆ ಬೆಣ್ಣೆ ಆಯಿತಾ. ಸಿಕ್ಕಾಪಟ್ಟೆ ಬೆಣ್ಣೆ ಹಾಕೋಕ್ಕೆ ಹೋಗ್ಬೇಡಿ. ಆ್ಯಕ್ಚುಲಿ ಹೋಟೆಲಲ್ಲೆಲ್ಲ ಸಿಕ್ಕಾಪಟ್ಟೆ ಹಾಕ್ತಾರೆ, ನಾವು ರುಚಿ ಬರೆಸ್ಬೇಕಾದ್ರೆ ಅಷ್ಟೊಂದು ಹಾಕೋ ಅವಶ್ಯಕತೆ ಇಲ್ಲ. ಮೀಡಿಯಮ್ಮಾಗಿ ಹಾಕಿದ್ರೆ ಸಾಕು, ಹೆಲ್ತಿಯಾಗಿ ಮನೇಲಿ ತಿನ್ಬೋದು. ಗೊತ್ತಾಯ್ತಾ? ನೋಡ್ದ ಏನು ಸೂಪರಾಗಿದೆ. ಮುಖ್ಯವಾಗಿ ಏನು ಗೊತ್ತಾ, ಆ ಬೆಣ್ಣೆಯಿಂದ ಲೈಟಾಗೆ ರೋಸ್ಟ್ ಆಗಿಬಿಡುತ್ತೆ ದೋಸೆ. ಒಂಥರ ರೋಸ್ಟ್ ಅಂತ ಇದ್ದೀನಿ, ಫ್ರೈ. ಓಕೆ, ಒಂಥರ ಶಾಲೋ ಫ್ರೈ ಆಗುತ್ತೆ. ಆವಾಗಲೇ ನಿಮಗೆ ಕ್ರಿಸ್ಪಿನೆಸ್ ಬರೋದು ದೋಸೆನಲ್ಲಿ. ಆ ಕ್ರಿಸ್ಪಿನೆಸ್ಸೇ ಮಜಾ ಬೆಣ್ಣೆ ದೋಸೆನಲ್ಲಿ. ಸೊ ನೋಡೋಣ ಇವಾಗ ಕೊನೆಗೆ ಯಾವ ಥರ ಬರುತ್ತೆ ಔಟ್ಪುಟ್ಟು ಅಂತ. ಇನ್ಪುಟ್ ಕೊಟ್ಟಿದ್ದೀನಿ, ಔಟ್ಪುಟ್ ಹೆಂಗೆ ಬರುತ್ತೆ ನೋಡೋಣ ಜನರೇ. ನೋಡಿ, ದೋಸೆ ಆಗಿದೆ, ರಿವರ್ಸ್ ಹಾಕಿಟ್ಟಿದ್ದೀನಿ. ಇದ್ರದ್ದು ಹಿಂಭಾಗದಲ್ಲಿ ಯಾವ ಥರ ಆಗಿದೆ ಅಂತಲೇ ನಾವು ನೋಡಿ ಹೇಳ್ಬೋದು. ನಮ್ಮ ಹೋಟೆಲಲ್ಲಿ ಕೊಡ್ತಾರಲ್ಲ ಬೆಣ್ಣೆ ದೋಸೆ, ಅದೇ ಥರ ಬಂದಿದೆ ಕಣ್ರಿ. ಸಾಕಾದಾಗ ಮಜಾ ಇದೆ ನಿಜವಾಗ್ಲೂ ನೋಡೋಕ್ಕೆ. ನೋಡೋಣ. ತಿರುಗಿಸಿ ವಾಪಸ್ಸು. ಓಕೆ, ಬ್ಯೂಟಿಫುಲ್, ಸಾಕಾದಾಗ ಬಂದಿದೆ. ಘಮ ಘಮ ಅಂತ ಇದೆ ಬೆಣ್ಣೆ. ಹೋಟೆಲಲ್ಲಿ ಇನ್ನೂ ಒಂದಷ್ಟು ಬಡಿತಾರೆ ಬೆಣ್ಣೆನ, ನಾನು ಒಂದು ಸ್ವಲ್ಪ ಹಾಕ್ತೀನಿ ನೋಡೋಣ. ಆ್ಯಕ್ಚುಲಿ ರುಚಿ ಬರುತ್ತೆ. ಇನ್ನೊಂದು ಟ್ರಿಪ್ಪು ಬೆಣ್ಣೆ ಹಾಕಿದ್ರೆ ಚೆನ್ನಾಗೇ ಇರುತ್ತಲ್ವ. ಸರಿ, ಹಾಕಿಟ್ಟಿದ್ದೀನಿ. ಒಂದು ಹೋಟೆಲ್ ಥರ ಬಂದೇ ಬಿಡಲಿ. ಹೋಟೆಲಲ್ಲಿ ಯೂಸ್ ಮಾಡೋದು ನಂದಿನಿ ಬೆಣ್ಣೆ. ಸುಮಾರು ದಾವಣಗೆರೆ ಬೆಣ್ಣೆ ಹೋಟೆಲ್ಗಳಲ್ಲಿ ನಾವು ಯೂಸ್ ಮಾಡಿರೋದು ಅಮೂಲ್ ಬೆಣ್ಣೆ. ಏನಂತ ಏನು ವ್ಯತ್ಯಾಸ ಇಲ್ಲ. ಒಂದ್ಸಲ ತಿರುಗಿಸಿ ಹಾಕಿ ಬ್ಯೂಟಿಫುಲ್ಲಾಗಿ ಬಂದಿದೆ. ಓಕೆ, ಸಾಕಿಷ್ಟು. ಅಲ್ಲಿಗೆ ಬೆಣ್ಣೆ ದೋಸೆ ಕಂಪ್ಲೀಟ್. ನೋಡಿ, ಸೂಪರಾಗಿರೋ ಬೆಣ್ಣೆ ದೋಸೆನ ನಾವು ಇವಾಗ ಸವಿತೀವಿ. ತಾವು ಟ್ರೈ ಮಾಡಿ. ಒಂದು ನಿಮಿಷ ಬಂದೆ ವಾಪಸ್. ಅಲ್ಲಿಗೆ ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ ಸವಿಯಲು ಸಿದ್ಧ. ಬೆಣ್ಣೆ ಮಸಾಲನೇ ಬೇರೆ, ಬೆಣ್ಣೆ ದೋಸೆನೇ ಬೇರೆ. ಒಟ್ಟಲ್ಲಿ ನೋಡಿ, ದೋಸೆ ಸಖತ್ ಕ್ರಿಸ್ಪಿ ಆಗಿದೆ ಕಣ್ರಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ. ಅದರ ಟೆಕ್ಸ್ಚರ್ ತೋರಿಸ್ತೀನಿ, ಬ್ಯೂಟಿಫುಲ್ ಆಗಿದೆ. ID ದೋಸೆ ಬ್ಯಾಟರು. ಸೊ ಇದನ್ನು ನಾವು ಇವಾಗ ಆಲೂಗಡ್ಡೆ ಪಲ್ಯ ಪ್ಲಸ್ ಚಟ್ನಿ ಎರಡನ್ನೂ ಒಟ್ಟಿಗೆ ಟ್ರೈ ಮಾಡೋಣ. ಹೇಳ್ತೀನಿ ಹೆಂಗಿದೆ ಅಂತ. ನಿಜವಾಗ್ಲೂ ನಮ್ಗೆ ಹೋಟೆಲಲ್ಲಿ ಸಿಗತ್ತಲ್ವಾ, ಅದಕ್ಕಿಂತನೂ ರುಚಿಯಾಗಿದೆ ಕಣ್ರಿ. ದೇವರಣಗೂ ಹೇಳ್ತಾ ಇದ್ದೀನಿ, ಮನೇಲೇ ಮಾಡ್ಕೊಂಡು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ಹೈಜಿನಿಕ್ ಆಗಿರುತ್ತೆ. ID ದೋಸೆ ಬ್ಯಾಟರ್ ತೊಗೊಳ್ಳಿ, ಅಂಗಡಿಗಳೆಲ್ಲ ಆರಾಮಾಗಿ ಸಿಗುತ್ತೆ, MTR ಸಿಗುತ್ತೆ ಆಯಿತಾ. ಸೊ ತುಂಬ ಚೆನ್ನಾಗಿದೆ, ತುಂಬ ಸಿಂಪಲ್ ರೆಸಿಪಿ, ಕ್ವಿಕ್ಕಾಗಿ ಮಾಡ್ಬೋದು. ಅರ್ಧ ಗಂಟೆ ಒಳಗಡೆ ಮಾಡಿಬಿಡ್ಬೋದು. ನಾನು ತೋರಿಸ್ದಂಗೆ ಆರಾಮಾಗೆ ತಿನ್ಕೊಂಡು ಎಂಜಾಯ್ ಮಾಡ್ಬೋದು. ಸೊ ನಾನು ಎಂಜಾಯ್ ಮಾಡ್ತೀನಿ ಒಂದು ತುತ್ತು.
ನೀವು ಮಾಡ್ಕೊಂಡು ಎಂಜಾಯ್ ಮಾಡಿ. ಎಲ್ಲರೂ ದೇವ್ರಿಗೆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಒಳ್ಳೇದು ಮಾಡಲಿ. ಜಯ ಶ್ರೀರಾಮ್.